ಹಲೋ ವೀಕ್ಷಕರೇ, ಭದ್ರಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದು ಪವಿತ್ರವಾದ ತಿಂಗಳು ಶುಕ್ರವಾರದ ಈ ಮಾಸ ಮತ್ತು ಈ ದಿನ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದದ್ದು. ನಮ್ಮ ಹಿರಿಯರು ಮತ್ತು ಶಾಸ್ತ್ರಗಳು ಹೇಳುವಂತೆ ಮಾರ್ಗಶಿರ ಮಾಸದಲ್ಲಿ ವೈಭವ ಲಕ್ಷ್ಮಿ ನಮ್ಮ ಮನೆಗಳಿಗೆ ಬಂದು ನೆಲೆಸುತ್ತಾಳೆ. ಆದ್ದರಿಂದ ಶುಕ್ರವಾರವನ್ನು ಸಂಪೂರ್ಣ ಸಮೃದ್ಧಿ ಮತ್ತು ಸಕಲ ಐಶ್ವರ್ಯ ತರುವ ಶ್ರೇಷ್ಠ ದಿನವೆಂದು ಭಾವಿಸಲಾಗುತ್ತದೆ. ಈ ಶುಭ ದಿನದಂದು ದೊಡ್ಡ ಪೂಜೆಗಳಿಲ್ಲದಿದ್ದರೂ ಚಿಂತೆಯಿಲ್ಲ. ಶುದ್ಧ ಮನಸ್ಸಿನಿಂದ ಮಾಡುವ ಸಣ್ಣ ಪೂಜೆಯು ದೊಡ್ಡ ಫಲವನ್ನು ನೀಡುತ್ತದೆ. ಅದೃಷ್ಟವಂತರಿಗೆ ಮಾತ್ರ ಈ ಪುಣ್ಯಪ್ರದವಾದ ವ್ರತಕಥೆಯನ್ನು ಕೇಳುವ ಭಾಗ್ಯ ಸಿಗುತ್ತದೆ. ಯಾರು ಭಕ್ತಿಯಿಂದ ಈ ಕಥೆಯನ್ನು ಕೇಳುತ್ತಾರೋ ಅಂಥವರ ಜೀವನದಲ್ಲಿ ಬಡತನ, ಸಾಲದ ಚಿಂತೆ ಮತ್ತು ಅಧಿಕ ಖರ್ಚುಗಳು ದೂರವಾಗಿ ಹಣ ಬರುವ ದಾರಿಗಳು ತೆರೆದುಕೊಳ್ಳುತ್ತವೆ ಹಾಗೂ ಅದೃಷ್ಟ ನಿಮ್ಮ ನೆರಳಿನಂತೆ ಜೊತೆಯಾಗಿರುತ್ತದೆ. ವೀಕ್ಷಕರೇ, ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜಯಲಕ್ಷ್ಮೀ ದೇವಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕಥೆಗೆ ಬರೋಣ. ಒಮ್ಮೆ ಕೈಲಾಸದಲ್ಲಿ ಜಗನ್ಮಾತೆ ಪಾರ್ವತಿ ದೇವಿ ಭಗವಾನ್ ಶಿವನನ್ನು ಕುರಿತು ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಕೇಳುತ್ತಾಳೆ. ಪ್ರಾಣನಾಥ, ಲೋಕದ ಪಾಲಕನೇ, ನನಗೊಂದು ಸಂಶಯವಿದೆ. ಒಮ್ಮೆ ಆ ಭೂಲೋಕದಲ್ಲಿ ಏನಾಗುತ್ತಿದೆ ಎಂದು ನೋಡಿ. ಅಲ್ಲಿ ಮನುಷ್ಯರು ಹಣ ಸಂಪಾದನೆ ಮಾಡುವುದಕ್ಕೋಸ್ಕರ ಪಡಬಾರದ ಪಾಡು ಪಡುತ್ತಿದ್ದಾರೆ. ಹಣವೇ ಪ್ರಪಂಚ ಎಂದು ತಿಳಿದು ಹಗಲು ರಾತ್ರಿ ಎನ್ನದೇ ಊಟ ನಿದ್ರೆ ಬಿಟ್ಟು ಕಷ್ಟಪಡುತ್ತಿದ್ದಾರೆ. ಅಷ್ಟೇ ಅಲ್ಲ ಪ್ರಭು, ಹೆಚ್ಚು ಹಣ ಗಳಿಸಬೇಕೆಂಬ ದುರಾಸೆಯಿಂದ ಎಷ್ಟೋ ಜನರಿಗೆ ಮೋಸ ಮಾಡುತ್ತಾರೆ, ನಂಬಿಕೆ ದ್ರೋಹ ಬಗೆಯುತ್ತಾರೆ ಮತ್ತು ಪಾಪದ ಕೆಲಸಗಳನ್ನು ಮಾಡಲು ಹಿಂಜರಿಯುವುದಿಲ್ಲ. ಇಷ್ಟೆಲ್ಲ ಮಾಡಿ ಹಣವನ್ನು ಕೂಡಿಡುತ್ತಾರೆ. ಆದರೆ ವಿಚಿತ್ರವೇನೆಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಅಡ್ಡದಾರಿ ಹಿಡಿದು ಹಣ ಸಂಪಾದಿಸಿದರೂ ಕೂಡ ಎಲ್ಲರೂ ಶ್ರೀಮಂತರಾಗುವುದಿಲ್ಲವಲ್ಲ. ಅವರಲ್ಲಿ ಕೆಲವು ಜನರು ಮಾತ್ರ ಶ್ರೀಮಂತರಾಗಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಆದರೆ ಉಳಿದವರು ಎಷ್ಟೇ ಒದ್ದಾಡಿದರೂ ಎಷ್ಟೇ ಕಷ್ಟಪಟ್ಟರೂ ಕೊನೆಯವರೆಗೆ ಬಡವರಾಗಿಯೇ ಉಳಿಯುತ್ತಾರಲ್ಲ. ಇದಕ್ಕೆ ನಿಜವಾದ ಕಾರಣವೇನು? ಇದು ಅವರ ಹಣೆ ಬರಹವೋ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ರಹಸ್ಯವಿದೆಯೇ ಎಂದು ಪಾರ್ವತಿ ದೇವಿ ಕೇಳುತ್ತಾಳೆ. ಪಾರ್ವತಿ ದೇವಿಯ ಮಾತನ್ನು ಕೇಳಿದ ಭಗವಾನ್ ಶಿವನು ನಗುತ್ತಾ ಹೇಳುತ್ತಾರೆ, ಪಾರ್ವತಿ, ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಬಹಳ ಸರಳವಾಗಿದೆ. ಈ ಜಗತ್ತಿನಲ್ಲಿ ಯಾರೇ ಎಷ್ಟೇ ಕಷ್ಟಪಟ್ಟು ದುಡಿದರೂ ಅವರೆಲ್ಲರ ಜೀವನವೂ ಆ ಮಹಾತಾಯಿ ವೈಭವ ಲಕ್ಷ್ಮಿಯ ಕರುಣೆಯ ಮೇಲೆಯೇ ನಿಂತಿರುತ್ತದೆ. ಸಕಲ ಸಂಪತ್ತು, ಹಣ ಮತ್ತು ಐಶ್ವರ್ಯಕ್ಕೆ ಆಕೆಯೇ ಒಡತಿ ಮತ್ತು ಆದಿದೇವತೆ. ಯಾರು ಈ ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ವೈಭವ ಲಕ್ಷ್ಮಿಯನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ ಆಕೆಯ ವ್ರತವನ್ನು ತಪ್ಪದೆ ಆಚರಿಸುತ್ತಾರೋ ಅಂಥವರ ಮೇಲೆ ಮಾತ್ರ ಆ ತಾಯಿ ತನ್ನ ಸಂಪೂರ್ಣ ಕೃಪೆಯನ್ನು ತೋರುತ್ತಾಳೆ. ಆಕೆ ಅನುಗ್ರಹಕ್ಕೆ ಪಾತ್ರರಾದವರು ಮಾತ್ರ ಜೀವನದಲ್ಲಿ ಎಲ್ಲವನ್ನು ಗೆದ್ದು ದೊಡ್ಡ ಐಶ್ವರ್ಯವಂತರಾಗಿ ಬದುಕುತ್ತಾರೆ. ಆದರೆ ಯಾರು ಆ ತಾಯಿಯನ್ನು ಕಡೆಗಣಿಸುತ್ತಾರೋ ಅಥವಾ ಆಕೆಯನ್ನು ಹಗುರವಾಗಿ ಮಾತನಾಡುತ್ತಾರೋ ಅಂಥವರ ಬಳಿ ಲಕ್ಷ್ಮಿ ನಿಲ್ಲುವುದಿಲ್ಲ. ಕೆಲವರು ಇದೆಲ್ಲವೂ ನನ್ನ ಸ್ವಂತ ದುಡಿಮೆ, ನನ್ನ ಬುದ್ಧಿವಂತಿಕೆ, ದೇವರ ಪಾತ್ರವೇನೂ ಇಲ್ಲ ಎಂದು ಅಹಂಕಾರದಿಂದ ಕೊಚ್ಚಿಕೊಳ್ಳುತ್ತಾರೆ. ಇನ್ನು ಕೆಲವರು ಸಾಕ್ಷಾತ್ ವೈಭವ ಲಕ್ಷ್ಮಿಯ ಸ್ವರೂಪವಾಗಿರುವ ಹಣವನ್ನು ಕಂಡರೆ ಕೀಳಾಗಿ ಕಾಣುತ್ತಾರೆ. ಹಣಕ್ಕೆ ಕೊಡಬೇಕಾದ ಬೆಲೆಯನ್ನು ಕೊಡುವುದಿಲ್ಲ. ನೆನಪಿಡು ದೇವಿ, ಹಣವಿದೆ ಎಂದು ಗರ್ವ ಪಡುವವರು, ಅದರ ಮದದಿಂದ ತಪ್ಪು ಕೆಲಸಗಳನ್ನು ಮಾಡುವವರು, ಯಾರಿಗೂ ಸಹಾಯ ಮಾಡದೆ ಸ್ವಾರ್ಥದಿಂದ ಬದುಕುವವರು ಮತ್ತು
ಕಷ್ಟಪಟ್ಟು ದುಡಿದ ಹಣವನ್ನು ನೀರಿನಂತೆ ಅನಗತ್ಯವಾಗಿ ಖರ್ಚು ಮಾಡುವವರು ಎಂದಿಗೂ ಉಳಿಯುವುದಿಲ್ಲ. ಅಂತಹವರ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿರುವುದಿಲ್ಲ. ಒಂದಲ್ಲ ಒಂದು ದಿನ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆದ್ದರಿಂದ ಯಾರಿಗೆ ನಿಜವಾಗಿಯೂ ಜೀವನದಲ್ಲಿ ಯಶಸ್ಸು ಕಾಣಬೇಕು, ಸಾಲದಿಂದ ಮುಕ್ತಿ ಪಡೆಯಬೇಕು ಮತ್ತು ಶ್ರೀಮಂತರಾಗಬೇಕು ಎಂಬ ಆಸೆ ಇದೆಯೋ ಅವರೆಲ್ಲರೂ ತಪ್ಪದೆ ಈ ಪವಿತ್ರವಾದ ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸಬೇಕು. ಬಡತನವನ್ನು ಶಾಶ್ವತವಾಗಿ ದೂರ ಮಾಡಲು ಇದೇ ಸರಿಯಾದ ಮಾರ್ಗ ಎಂದು ಭಗವಾನ್ ಶಿವನು ಹೇಳುತ್ತಾರೆ. ಶಿವನ ಈ ಮಾತುಗಳನ್ನು ಕೇಳಿದ ಪಾರ್ವತಿ ದೇವಿಗೆ ಕುತೂಹಲ ಹೆಚ್ಚಾಯಿತು. ಆಕೆ ಹೀಗೆ ಕೇಳುತ್ತಾಳೆ, ಪ್ರಭು, ವೈಭವ ಲಕ್ಷ್ಮಿ ಯಾರು? ಆಕೆ ಚರಿತ್ರೆ ಏನು? ವೈಭವ ಲಕ್ಷ್ಮಿ ವ್ರತ ಆಚರಿಸುವುದು ಹೇಗೆ ಮತ್ತು ಅದರ ಮಹತ್ವ ಏನೆಂದು ನನಗೆ ದಯವಿಟ್ಟು ತಿಳಿಸಿ ಎಂದು ಕೇಳುತ್ತಾಳೆ. ಆಗ ಭಗವಾನ್ ಶಿವನು ಪಾರ್ವತಿ ದೇವಿಯನ್ನು ಕುರಿತು, ದೇವಿ, ಈ ವಿಷಯವನ್ನು ನಿನಗೆ ಅರ್ಥ ಮಾಡಿಸಲು ಪೂರ್ವಕಾಲದ ಒಂದು ಕಥೆಯನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳು ಎಂದು ಹೇಳುತ್ತಾ ಕಥೆಯನ್ನು ಆರಂಭಿಸಿದರು. ಹಿಂದೆ ಸುವರ್ಣಪುರ ಎಂಬ ಸುಂದರವಾದ ನಗರವಿತ್ತು. ಆ ಊರಿನಲ್ಲಿ ಗೌರಿ, ಸಾವಿತ್ರಿ, ರಮಾ ಮತ್ತು ಸುಮಾ ಎಂಬ 4 ಜನ ಅಕ್ಕ ತಂಗಿಯರು ವಾಸಿಸುತ್ತಿದ್ದರು. ಇವರೆಲ್ಲರೂ ಮಹಾ ಸಾತ್ವಿಕರು ಮತ್ತು ವೈಭವ ಲಕ್ಷ್ಮಿಯ ಪರಮ ಭಕ್ತಿಯರಾಗಿದ್ದರು. ಕಾಲಕ್ರಮೇಣ ಈ 4 ಜನ ಗುಣವಂತ ಯುವತಿಯರಿಗೆ ಅದೇ ಊರಿನ ಅತ್ಯಂತ ಪ್ರತಿಷ್ಠಿತ ಮತ್ತು ಶ್ರೀಮಂತ ಮನೆತನದ ಯುವಕರೊಂದಿಗೆ ವಿವಾಹವಾಯಿತು. ಮನೆಗೆ ಬಂದ ನಕ್ಷೇಂದ್ರ ಭಾಗ್ಯದಿಂದ ಮತ್ತು ಅವರ ನಿಷ್ಠೆಯಿಂದ ಮಾಡುತ್ತಿದ್ದ ವೈಭವ ಲಕ್ಷ್ಮಿಯ ಪೂಜೆಯ ಫಲದಿಂದಾಗಿ ಅವರ ಗಂಡಂದಿರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಆದವು. ಅವರು ಮಾಡುತ್ತಿದ್ದ ವ್ಯಾಪಾರ ವ್ಯವಹಾರಗಳು ದಿನದಿಂದ ದಿನಕ್ಕೆ ಬೆಳೆಯಲಾರಂಭಿಸಿದವು. ಹೀಗೆ ಅವರು ಸಮಾಜದಲ್ಲಿ ದೊಡ್ಡ ಅಂತಸ್ತು, ಕೀರ್ತಿ ಮತ್ತು ಗೌರವವನ್ನು ಗಳಿಸಿಕೊಂಡರು. ಆದರೆ ಮನುಷ್ಯನಿಗೆ ಒಳ್ಳೆಯ ಕಾಲ ಬಂದಾಗ ಬುದ್ಧಿ ಮಂಕಾಗುತ್ತದೆ ಎನ್ನುವಂತೆ ದಿನಗಳು ಕಳೆದಂತೆ ಆ 4 ಜನ ಪುರುಷರಲ್ಲಿ ಅಹಂಕಾರದ ಬೀಜ ಮೊಳಕೆ ಒಡೆಯಿತು. ದೇವರ ಮೇಲಿದ್ದ ಭಕ್ತಿ ಕಡಿಮೆಯಾಯಿತು. ನಾವು ಇಂದು ಇಷ್ಟು ಎತ್ತರಕ್ಕೆ ಬೆಳೆದಿರುವುದು ಕೇವಲ ನಮ್ಮ ಬುದ್ಧಿವಂತಿಕೆ ಮತ್ತು ಕಷ್ಟದಿಂದಲೇ ಹೊರತು ಇದರಲ್ಲಿ ಆ ವೈಭವ ಲಕ್ಷ್ಮಿಯ ದಯೆ ಏನೂ ಇಲ್ಲ ಎಂದು ಅಹಂಕಾರ ಪಡಲು ಶುರು ಮಾಡಿದರು. ಅದರಲ್ಲೂ ವಿಶೇಷವಾಗಿ ದೊಡ್ಡವಳಾದ ಗೌರಿಯ ಗಂಡ ದೊಡ್ಡ ವಿದ್ವಾಂಸನಾಗಿದ್ದನು. ಅವನಿಗೆ ತನ್ನ ವಿದ್ಯೆಯ ಬಗ್ಗೆ ವಿಪರೀತವಾದ ಗರ್ವ ಶುರುವಾಯಿತು. ಅವನು ಯಾವಾಗಲೂ ಹೀಗೆ ಎಂದುಕೊಳ್ಳುತ್ತಿದ್ದನು, ನೋಡು, ಈ ಪ್ರಪಂಚ ನನಗೆ ತಲೆಬಾಗಿ ಗೌರವ ಕೊಡುತ್ತಿರುವುದು ನನ್ನ ಅಪಾರವಾದ ಪಾಂಡಿತ್ಯಕ್ಕೆ. ಇದರಲ್ಲಿ ದೇವರ ದಯೆ ಏನಿದೆ? ನನಗಿರುವಷ್ಟು ವಿದ್ಯೆ, ಬುದ್ಧಿ ಮತ್ತು ಜ್ಞಾನ ಈ ಊರಿನಲ್ಲಿ ಮತ್ತೆ ಯಾರಿಗಿದೆ? ಹಾಗಿರುವಾಗ ಎಲ್ಲರೂ ನನ್ನ ಕಾಲಿನ ಬಳಿ ಬರಲೇಬೇಕು, ನನಗೆ ಸನ್ಮಾನ ಮಾಡಲೇಬೇಕು, ಬೇರೆ ದಾರಿಯೇ ಇಲ್ಲ. ಬರೀ ದುಡ್ಡಿದ್ದರೆ ಏನು ಪ್ರಯೋಜನ? ತಲೆಗೆ ವಿದ್ಯೆ ಇರಬೇಕಲ್ಲವೇ? ಎಂತಹ ಕೋಟ್ಯಾಧಿಪತಿಯಾಗಿ ಇರಲಿ, ನನ್ನ ಪಾಂಡಿತ್ಯದ ಮುಂದೆ ಅವರೆಲ್ಲರೂ ಕಸಕ್ಕೆ ಸಮಾನ ಎಂದು ಅಹಂಕಾರದಿಂದ ಮೆರೆಯುತ್ತಿದ್ದನು. ಅವನ ಈ ಅಹಂಕಾರದ ಮಾತುಗಳನ್ನು ಕೇಳಿ ಮಹಾತಾಯಿ ವೈಭವ ಲಕ್ಷ್ಮಿಗೆ ವಿಪರೀತ ಕೋಪ ಬಂತು. ಯಾವ ಹಣ ಮತ್ತು ವಿದ್ಯೆ ಮದದಿಂದ ಇವನು ಹೀಗೆ ಮಾತನಾಡುತ್ತಿದ್ದಾನೋ ಆ ಮದವನ್ನು ಇಳಿಸಿ ಇವನಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ದೇವಿ ನಿರ್ಧರಿಸಿದಳು. ಅಷ್ಟೇ, ಆ ಕ್ಷಣದಿಂದಲೇ ಅವನ ಕೆಟ್ಟ ಕಾಲ ಶುರುವಾಯಿತು. ಕೆಲವೇ ದಿನಗಳಲ್ಲಿ ಅವನ ಸಂಪಾದನೆ ಸಂಪೂರ್ಣವಾಗಿ ನಿಂತುಹೋಯಿತು. ಅವನ ಪಾಂಡಿತ್ಯಕ್ಕೆ ಮತ್ತು ಮಾತುಗಳಿಗೆ ಊರಿನಲ್ಲಿ ಯಾರೂ ಬೆಲೆ ಕೊಡದಂತೆ ಆಯಿತು. ಇದುವರೆಗೂ ಅವನು ದುಡಿದು ಕೂಡಿಟ್ಟಿದ್ದ ಹಣ, ಸಂಪತ್ತು, ಆಸ್ತಿ ಮತ್ತು
ಐಶ್ವರ್ಯಗಳೆಲ್ಲವೂ ನೀರಿನಂತೆ ಖರ್ಚಾಗಿ ಕರಗಿ ಹೋದವು. ಪರಿಸ್ಥಿತಿ ಎಲ್ಲಿಗೆ ಬಂತೆಂದರೆ ಕೊನೆಗೆ ಅವನ ಮೈ ಮೇಲೆ ಉಟ್ಟ ಬಟ್ಟೆ ಮಾತ್ರವೇ ಉಳಿದಿತ್ತು. ಅವನ ಈ ದರಿದ್ರ ಸ್ಥಿತಿಯನ್ನು ನೋಡಿ ಊರಿನ ಜನರೆಲ್ಲರೂ ಅವಮಾನ ಮಾಡಲು ಶುರು ಮಾಡಿದರು. ಅಯ್ಯೋ ಪಂಡಿತರೇ, ನಿಮ್ಮ ಪಾಂಡಿತ್ಯದಿಂದ ಮೊದಲು ನಿಮ್ಮ ಬದುಕನ್ನು ಸರಿ ಮಾಡಿಕೊಳ್ಳಿ. ನಿಮ್ಮ ಕಷ್ಟವನ್ನೇ ಪರಿಹರಿಸಿಕೊಳ್ಳಲಾಗದ ನೀವು ಇನ್ನು ನಮ್ಮನ್ನು ಯಾವ ರೀತಿ ಉದ್ಧಾರ ಮಾಡುತ್ತೀರಿ ಎಂದು ಅವನನ್ನು ದೂರ ಇಟ್ಟರು. ಅವನನ್ನೇ ನಂಬಿಕೊಂಡಿದ್ದ ಅವನ ಇಡೀ ಕುಟುಂಬ ಹಸಿವು ಮತ್ತು ಬಾಯಾರಿಕೆಯಿಂದ ನರಳುವಂತೆ ಆಯಿತು. ಇನ್ನು ಎರಡನೆಯವಳಾದ ಸಾವಿತ್ರಿಯ ಗಂಡನ ಕಥೆಯು ಬೇರೆ ರೀತಿಯಲ್ಲೇನೇ ಇರಲಿಲ್ಲ. ಅವನು ಆ ನಗರದ ಮಹಾರಾಜನ ಆಸ್ಥಾನದಲ್ಲಿ ಪ್ರಮುಖ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದನು. ಒಮ್ಮೆ ನಡೆದ ಭೀಕರ ಯುದ್ಧದಲ್ಲಿ ಅವನು ಶತ್ರುಗಳ ವಿರುದ್ಧ ದೊಡ್ಡ ಗೆಲುವು ಸಾಧಿಸಿದನು. ಅವನ ಪರಾಕ್ರಮವನ್ನು ಮೆಚ್ಚಿದ ಮಹಾರಾಜರು ತುಂಬಿದ ಸಭೆಯಲ್ಲಿ ಅವನನ್ನು ಹೊಗಳಿದನು. ರಾಜನ ಮೆಚ್ಚುಗೆ ಸಿಕ್ಕಿದ್ದೇ ತಡ ಅವನ ತಲೆಯಲ್ಲಿ ಅಹಂಕಾರ ತುಂಬಿಕೊಂಡಿತ್ತು. ನನ್ನ ಶಕ್ತಿ ಮತ್ತು ಯುಕ್ತಿಯ ಮುಂದೆ ಎಲ್ಲರೂ ತಲೆಬಾಗಬೇಕು. ನನಗಿರುವ ಈ ಭುಜಬಲ ಮತ್ತು ಪರಾಕ್ರಮವಿದ್ದರೆ ಸಾಕು. ಎಂತಹ ಹಣವನ್ನಾದರೂ ನಾನು ಗಳಿಸಬಲ್ಲೆ. ಹಣ ಸಂಪಾದನೆ ಮಾಡಲು ಆ ವೈಭವಲಕ್ಷ್ಮಿಯ ಆಶೀರ್ವಾದ ನನಗೇನೂ ಬೇಕಿಲ್ಲ. ನಾನು ಮನಸ್ಸು ಮಾಡಿದರೆ ಒಬ್ಬ ಶ್ರೀಮಂತನನ್ನು ಬೆದರಿಸಿ ಅಥವಾ ಕೊಂದಾದರೂ ಸರಿ ಅವನ ಸಂಪತ್ತನ್ನು ದೋಚಿಕೊಳ್ಳಬಲ್ಲೆ ಎಂದು ಗರ್ವದಿಂದ ಅಂದುಕೊಂಡನು. ಸ್ನೇಹಿತರೆ, ಇವತ್ತಿಗೆ ಈ ಕತೆ ಇಷ್ಟಕ್ಕೆ ಸಾಕು. ಮತ್ತು ಎರಡನೇ ಭಾಗನ ನಾಳೆ ಶುರು ಮಾಡ್ತೀನಿ. ಯಾಕಂದರೆ ಕತೆ ತುಂಬ ದೊಡ್ಡದು, ಆದ್ದರಿಂದ ಅಪ್ಲೋಡ್ಗೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಈ ಕಥೆನ ಇಷ್ಟಕ್ಕೆ ನಿಲ್ಲಿಸ್ತೀನಿ. ಮತ್ತು ಈ ಕಥೆನ ನಾಳೆ ಎರಡನೇ ಭಾಗ ಅಂಥೇಳಿ ಮುಂದುವರಿಸ್ತೀನಿ. ಯಾರ್ಯಾರು ಈ ಕತೆ ಕೇಳ್ತಾ ಇದ್ದಾರೋ ಅವರೆಲ್ಲ ಕಂಟಿನ್ಯೂ ಮಾಡಬೇಕು ಅಂತ ಬೇಡ್ಕೊಳ್ತಿದ್ದೀನಿ. ನಮಸ್ಕಾರ, ಮತ್ತೆ ಸಿಗ್ತೀನಿ.